ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಶಿವಲೀಲಾ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ ಬಿಡೋಣ. ನಾನು ಇವತ್ತೇನು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರೆ, ಇವತ್ತು ಒಂದು ಸೂಪರ್ ಆದಂಥ ಆರೋಗ್ಯಕರವಾದಂಥ ಬೀಟ್ರೂಟ್ ಚಪಾತಿನ ಮಾಡ್ತಾ ಇದ್ದೀನಿ ರೀ. ಇದನ್ನು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಕತ್ರಿ. ಮಾಡಿಕೊಡ್ರಿ. ಮಾಡೋದಂತೂ ಭಾಳ ಅಂದ್ರೆ ಭಾಳ ಈಸಿ ಐತಿ. ಮಕ್ಕಳು ತರಕಾರಿ ತಿನ್ನೋಕೆ ಇಷ್ಟಪಡಲ್ಲ, ಅದಕ್ಕಾಗಿ ಈ ರೀತಿ ಚಪಾತಿನ ಮಾಡಿಕೊಡ್ರಿ. ತರಕಾರಿನೂ ತಿಂದಂಗೆ ಆಗುತ್ತೆ, ಚಪಾತಿನೂ ತಿಂದಂಗೆ ಆಕತ್ತ, ಎಲ್ರಿಗೂ ಇಷ್ಟ ಆಕತಿ. ಹಂಗೆ ಈ ವಿಡಿಯೋ ಇಷ್ಟ ಆತಂದ್ರೆ ನಿಮಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನೀವಾಗೋ ಸಬ್ಸ್ಕ್ರೈಬಿಂದ ನನಗೆ ಸಪೋರ್ಟ್ ಸಿಕ್ಕಂಗೆ ಆಕತಿ, ಮತ್ತು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕೆ ನನಗೆ ಪ್ರೋತ್ಸಾಹನ ಕೊಟ್ಟಂಗೆ ಆಕತಿ. ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಬರ್ರಿ ಈಗ ಆರೋಗ್ಯಕ್ಕೆ ಉಪಯುಕ್ತವಾದಂಥ ಬೀಟ್ರೂಟ್ ಚಪಾತಿನ ಹೆಂಗೆ ಮಾಡೋದು ಈಸಿಯಾಗಿ ಕ್ವಿಕ್ಕಾಗಿ ಅಂತ ನನಗೆ ತೋರಿಸ್ಕೊಡ್ತೀನಿ ನೋಡ್ರಿ. ಈಗ ಬೀಟ್ರೂಟ್ ಚಪಾತಿ ಮಾಡೋದಕ್ಕೆ ನಾನು ಒಂದು ಬೀಟ್ರೂಟ್ನ ತೊಗೊಂಡಿನಿ. ಅದನ್ನು ಕ್ಲೀನಾಗಿ ಮಣ್ಣೆಲ್ಲ ಹೋಗಂಗೆ ತೊಳ್ಕೊಂಡು ಇದನ್ನು ಕುಕ್ಕರ್ಗೆ ಹಾಕಿ ಒಂದು 2 ವಿಸಿಲ್ನ ಕೂಗಿಸ್ಕೋಬೇಕಾಕತ್ರಿ. 2 ವಿಸಿಲ್ ಬಂದ್ರೆ ಸಾಕು, ಬೀಟ್ರೂಟು ಚೆನ್ನಾಗಿ ಬೆಂದಿರ್ತೈತಿ. ಹಂಗೆ ಈಗ ನೋಡ್ರಿ ಬೀಟ್ರೂಟು ವಿಸಿಲ್ ಬಂದೈತಿ. ಈಗ ಬೀಟ್ರೂಟ್ನ ನಾನು ಈ ರೀತಿ ಮೇಲ್ಗಡೆ ಸಿಪ್ಪಿನ ತಕ್ಕೊಳ್ತೀನಿ. ತೆಗೆದು ಇದನ್ನು ನಾವು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಆದರೂ ಮಾಡ್ಕೋಬೋದು, ಇಲ್ಲ ಇದನ್ನು ತುರಿದಾದರೂ ಹಾಕ್ಕೋಬೋದು. ಈಗ ನೋಡ್ರಿ ನಾನು ಮಿಕ್ಸರ್ ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡ್ಕೊಂಡಿನಿ. ಹಂಗೆ ಒಂದು ಬಟ್ಲು ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ರೀ. 2 ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕಿ ಈಗ ಇದಕ್ಕೆ ನಾನು ರುಬ್ಬಿರೋ ಅಂಥ ಬೀಟ್ರೂಟ್ ಪೇಸ್ಟ್ನ ಹಾಕ್ಕೊಳ್ತೇನೆ ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಹಂಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಹಂಗೆ ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕಬೇಕು, ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರು. ಈಗ ನೋಡ್ರಿ 1 ಬಟ್ಲಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ. ಹಂಗೆ ಸ್ವಲ್ಪ ಜೀರಿಗೆನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿನಿ. 1 ಟೇಬಲ್ ಸ್ಪೂನಷ್ಟು ತುಪ್ಪನೂ ಹಾಕಿನಿ. ಇದಕ್ಕೆ ಮೆಂತ್ಯ ಸೊಪ್ಪನ್ನಾದರೂ ಹಾಕೋಬೋದ್ರಿ, 1 ಕಟ್ನಷ್ಟು. ಈಗ ಇದನ್ನು ನೀರು ಹಾಕ್ದಂಗನ ಇದನ್ನು ಫಸ್ಟು ಈ ರೀತಿ ಹಿಟ್ಟನ್ನ ಕಲಿಸ್ಕೋಬೇಕಾಕತ್ರಿ. ಯಾಕಂದ್ರೆ ಬೀಟ್ರೂಟ್ನ ಒಳಗೆ ನೀರಿನ ಅಂಶ ಇರ್ತೈತಲ್ಲ. ಈಗ ನೋಡ್ರಿ ಸ್ವಲ್ಪನ ನೀರು ಹಾಕೋಕ್ಕೆ ಇದನ್ನು ಹಿಟ್ಟನ್ನ ಕಲಿಸ್ತೀನಿ. ಇದಕ್ಕೇನು ನೀರೇನು ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ರಿ, ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಹಿಟ್ಟು ರೆಡಿ ಆಕತಿ. ಈಗ ನೋಡ್ರಿ ಕೈಗೆ ಒಂಚೂರು ಎಣ್ಣೆನ ಹಾಕ್ಕೊಂಡು ಈ ರೀತಿ ಹಿಟ್ಟನ್ನ ಕಲಸಿ ನಾನು ರೆಡಿ ಮಾಡ್ಕೊಂಡಿನಿ. ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ನೆನೆಯೋಕೆ ಬಿಡ್ತೀನಿ. ಈಗ ಹಿಟ್ಟು ನೋಡ್ರಿ ಮಸ್ತಾಗಿ ಚಪಾತಿ ಹಿಟ್ಟು ನೆಂದೈತಿ. ಈಗ ಇದನ್ನು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ನಮಗೆ ಚಪಾತಿ ಯಾವ ಸೈಜ್ ಬೇಕೋ ಆ ಸೈಜಿಗೆ ಚಪಾತಿನ ಮಾಡ್ಕೊಂಡ್ರೆ ಬಿಸಿ ಬಿಸಿಯಾದಂಥ ಬೀಟ್ರೂಟ್ ಚಪಾತಿ ರೆಡಿ ಹಾಕೊಂಡು ನೋಡ್ರಿ. ಮಾಡೋದಂತೂ ಎಷ್ಟು ಸುಲಭ ಐತಿ, ಹಂಗೆ ಆರೋಗ್ಯಕ್ಕೂ ಕೂಡ ಭಾಳ ಒಳ್ಳೆ ರೆಸಿಪಿ ಅಂತಲೇ ಹೇಳ್ತೀನಿ. ಈಗ ಬರ್ರಿ ಚಪಾತಿನ ಲಟ್ಟಿಸಿ ತೋರಿಸ್ತೀನಿ ಎಷ್ಟು ಮಸ್ತಾಗಿ ಚಪಾತಿ ಬರ್ತಾವಂತ. ಈಗ ಬರ್ರಿ ಚಪಾತಿನ ಬೇಯಿಸ್ಕೊಳ್ಳೋಣ. ಹಂಚು ಬಿಸಿ ಆಗೈತಿ, ಅದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನು ಚಪಾತಿನ ಹಾಕ್ಕೊಳ್ತೀನಿ ರೀ. ಎಷ್ಟು ಕಲರ್ಫುಲ್ಲಾಗಿ ಬಂದವು ನೋಡ್ರಿ. ಹಂಗೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆನೂ ಹಾಕ್ಬಿಡ್ರಿ. ಎಣ್ಣೆ ಹಾಕಿ ಇದನ್ನು ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಸೂಪರ್ ಚಪಾತಿ ರೆಡಿ ಆಯಿತು ನೋಡ್ರಿ. ಈ ರೀತಿ ಒತ್ತಿ ಒತ್ತಿ ಬೇಯಿಸ್ರಿ. ನಿಮ್ಗೆ ಚಪಾತಿ ಉಬ್ಬಿ ಬರ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಎಣ್ಣೆನ ಹಾಕಬಾರ್ದ್ರಿ. ಹಂಗೆ ಬೇಯಿಸಿದ್ರೆ ಚಪಾತಿ ಉಬ್ಬಿ ಬರ್ತಾವೆ. ಎಣ್ಣೆ ಹಾಕಿಲ್ಲ ಅಂದರೆ, ಎಣ್ಣೆ ಹಾಕಿದ್ರೆ ಈ ರೀತಿ ಸಾಫ್ಟಾಗಿ ಬರ್ತಾವ್ರಿ ನೋಡ್ರಿ. ಎಲ್ಲ ಕಡೆನೂ ಈ ರೀತಿ ಒತ್ತಿ ಒತ್ತಿ ಚಪಾತಿನ ಬೇಯಿಸಿದ್ರೆ ಚಪಾತಿ ರೆಡಿ ಆಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಒಂದು ಆರೋಗ್ಯಕರವಾದಂಥ ಬೆಳಗಿನ ತಿಂಡಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ
ರೆಸಿಪಿನ ಟ್ರೈ ಮಾಡಿರಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಕೊಡ್ರಿ, ನನ್ನ ವೀಡಿಯೋಸ್ನ ಶೇರ್ ಮಾಡಿರಿ. ಮತ್ತೆ ಸಿಗೋಣ ನೀವು ಇನ್ನೊಂದು ರೆಸಿಪಿ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ.